ಎಪಿಸೋಡ್ 40 ಪ್ರೀತಿಯ ಸಂಕೋಲೆ. ದಿನಗಳು ಕಳೀತಲೇ ಇದ್ವು. ಎಲ್ಲರೂ ಖುಷಿ ಖುಷಿಯಾಗಿ ಅವರ ದಿನಗಳನ್ನ ಕಳೀತಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರ ಮನಸ್ಸು ಶಾಂತವಾಗಿತ್ತು. ಮರುದಿನ ಸಾತ್ವಿಕ್ ಹುಟ್ಟಿದ ದಿನ ಇದ್ದ ಕಾರಣ ಕೀರ್ತಿಯ ಒಂದು ಪುಟ್ಟ ಕವಿತೆಯನ್ನು ಬರೀತಾಳೆ. ಬರೆದ ನಂತರ ಪೋಸ್ಟ್ ಮಾಡೋದು ಬೇಡ ಅಂತ ಕೇಕೆ ಹತ್ರ ಯಾವತ್ತೂ ಕೇಳಿರದ ಕೀರ್ತಿ, ಈ ಕವಿತೆ ಹೇಗಿದೆ? ನಾಳೆ ನನ್ನ ಸ್ನೇಹಿತನ ಹುಟ್ಟಿದ ದಿನ. ನಿಮ್ಮ ಕವಿತೆಗಳನ್ನ ಓದೋದಕ್ಕೆ ಶುರು ಮಾಡಿದ್ದು ನಾನು ಪುಟ್ಟ ಪುಟ್ಟ ಕವಿತೆ ಬರೆಯೋದಕ್ಕೆ ಶುರು ಮಾಡಿದೆ. ಇಷ್ಟು ದಿನ ಕವಿತೆಗಳನ್ನ ಬರೆದು ಪೋಸ್ಟ್ ಮಾಡ್ತಿದ್ದ. ಇದೇ ಮೊದಲ ಬಾರಿಗೆ ನನ್ನ ಸ್ನೇಹಿತನ ಹುಟ್ಟೋ ದಿನಕ್ಕೆ ಒಂದು ಕವಿತೆ ಬರೆದಿದ್ದೇನೆ. ಹೇಗಿದೆ ಅಂತ ಹೇಳಿ ಅಂತ ಕವಿತೆಯನ್ನು ಕಳಿಸ್ತಾಳೆ. ಸ್ನೇಹದ ಕಡಿಲಲ್ಲಿ ಸದಾ ಇರಲಿ ಖುಷಿಯ ಅಲೆಗಳು, ನಮ್ಮಿಬ್ಬರ ಗೆಳೆತನ ಆಗಲಿ ಸ್ನೇಹಕ್ಕೆ ಒಡೆತನ, ಹುಸಿ ಮುನಿಸು ಬಹಳ ಸೊಗಸು, ಆಗಾಗ ಇರಲಿ ನಮ್ಮಿ ಸ್ನೇಹದಲ್ಲಿ, ಜೊತೆಗೆ ಸಾಗೋಣ ಈ ಸ್ನೇಹದ ಪಯಣದಲ್ಲಿ ಎಂದು ಅರಸುವೆ ನಿನ್ನ ಜನ್ಮದಿನದಲ್ಲಿ, ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯ. ಅವನು ಸಹ ತಕ್ಷಣಕ್ಕೆ ರಿಪ್ಲೈ ಮಾಡಿ, ತುಂಬ ಚೆನ್ನಾಗಿ ಬರೆದಿದ್ದೀರಾ, ನಿಮ್ಮ ಸ್ನೇಹ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಲಿ ಅಂತ. ಅಂತೂ ಇಂತೂ ನಮ್ಮ KR ನನ್ನನ್ನು ಮೀರಿಸುವ ಮಟ್ಟಕ್ಕೆ ಕವಿತೆ ಬರೆಯೋದಕ್ಕೆ ಶುರು ಮಾಡಿದ್ದಾರೆ ಅನಿಸುತ್ತೆ ಅಲ್ವಾ ಅಂತ ಸುಮ್ಮನೆ ಅವಳ ಕಾಲನ್ನು ಎಳಿತಾನೆ ಅಷ್ಟೆ. ನಮ್ಮ KR ಅನ್ನೋ ಪದ ಅವಳಿಗೆ ಬಹಳ ಇಷ್ಟ ಆಯಿತು. ಅಷ್ಟೇ ನಗುಮುಖದಿಂದ ಸ್ವಲ್ಪ ಹೊತ್ತು ಇಬ್ಬರು ಮೆಸೇಜ್ಗಳ ರವಾನೆಯನ್ನು ನಡೆಸ್ತಾರೆ. ನಂತರ ಕೀರ್ತಿ ಅವನಿಗೆ ಗುಡ್ ನೈಟ್ ಹೇಳಿ ಮಲಗ್ತಾಳೆ. ಇಬ್ಬರ ಮನದಲ್ಲೂ ಹೇಳಿ ತೀರದ ಒಂದು ಮಧುರವಾದ ಭಾವನೆ. ಅದು ಯಾವ ಭಾವನೆ ಅಂತ ಅರ್ಥ ಕವಿಷ್ಗೆ ತಿಳಿದಿದೆ, ಆದರೆ ಇವಳಿಗೆ ಈಗೀಗ ತಿಳಿದಿದೆ. ಮರುದಿನ ಬೆಳಿಗ್ಗೆ ರೆಡಿಯಾಗಿ ಕೀರ್ತಿ ಕನ್ನಿಕಾ ಸಾತ್ವಿಕಿಗೆ ಸರ್ಪ್ರೈಸ್ ಕೊಡೋಕೆ ಅಂತ ಎಲ್ಲ ಮಾತಾಡಿಕೊಂಡು ಹೊರಡಬೇಕಾದ್ರೆ ಅವನಿಗಂದೇ ರೆಡಿ ಮಾಡಿದ್ದ ಗಿಫ್ಟ್ ಲೆಟರ್ ಅಲ್ಲಿ ಕೀರ್ತಿ ಆ ಕವಿತೆನ ಕಲರ್ ಪೆನ್ನಲ್ಲಿ ಬರೀತಾಳೆ. ನೋಡಿದ ಕನ್ನಿಕಾ, ವಾವಕ್ಕ ತುಂಬ ಚೆನ್ನಾಗಿದೆ, ಸಾತ್ವಿಕ್ಗ ಇದು ಕವಿತೆ ಅಂತ ಕೇಳ್ತಾಳೆ. ಹೌದು ಅಂತ ಕೀರ್ತಿ ಹೇಳಿದಾಗ, ಅಕ್ಕ ಈ ಕವಿತೆನ ಸಾತುಗೆ ನಾನು ಹೇಳ್ತೀನಿ ಪ್ಲೀಸ್ ಅಕ್ಕ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಅವಳ ಆಸೆಗೆ ಇಲ್ಲ ಅನ್ನೋಕ್ಕಾಗದೆ ಸರಿ ಅಂತ ಅವಳು ಉತ್ತರಿಸ್ತಾಳೆ. ನಂತರ ಇಬ್ಬರು ಅವ್ರಿಗಿಷ್ಟವಾದ ಗಿಫ್ಟ್ಗಳನ್ನ ತೆಗೆದುಕೊಳ್ತಾರೆ. ಅವನ ಮನೆ ಹತ್ರ ಹೋಗಿ ಅವನನ್ನು ಕರ್ಕೊಂಡು ಜೊತೆಗೆ ಕಾವ್ಯ, ರಾಶಿ, ಸಿಂಚನ, ಮೋಹಕಗೆ ಸಹ ಅಡ್ರೆಸ್ಸನ್ನು ಕಳಿಸ್ತಾರೆ. ಮೊದಲು ಮೋಹಕ್ ಬರೋದಿಲ್ಲ ಅಂತ ರಾಶಿಗೆ ಹೇಳ್ತಾನೆ. ಆದರೆ ರಾಶಿ ಸಹ ಹೋಗಿ ಬರೋಣ ಅಂತ ಫೋರ್ಸ್ ಮಾಡಿದಾಗ ಅವನ ಬೆಸ್ಟ್ ಫ್ರೆಂಡ್ ಆಗಿರೋ ಕಾರಣಕ್ಕೆ ಈ ಮುನ್ಸು ಇನ್ನೂ ಎಷ್ಟು ದಿನ ಅಂತ ಮನಸ್ಸು ತಡೆಯದೆ ಅವನು ಸಹ ಅವ್ರ ಜೊತೆ ನಡೀತಾನೆ. ದ ಬೆಸ್ಟ್ ಕೇಕ್ ಬೌಲ್, ಬರ್ತಡೆಗೆ ಅಂತ ಸ್ಪೆಷಲ್ ಆಗಿ ರೂಮಲ್ಲಿ ಎಲ್ಲ ರೆಡಿ ಮಾಡಿ ಅಲ್ಲಿ ಸಹ ಡಿನ್ನರ್ ವ್ಯವಸ್ಥೆ ಮಾಡಿರೋಂತಹ ಒಂದು ಪುಟ್ಟ ಹಾಲ್ ಹತ್ರ ಹೋಗಿ ಅವನಿಗೆ ಸರ್ಪ್ರೈಸ್ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಅವ್ರವ್ರು ತಂದಿರೋ ಗಿಫ್ಟ್ಗಳನ್ನ ಕೊಡ್ತಾರೆ. ನಂತರ ಕನ್ನಿಕಾ ಕೀರ್ತಿ ಬರೆದಿದ್ದ ಕವಿತೆಯನ್ನು ತಾನೇ ಬರೆದಿರೋಂಥ ಅವನಿಗೆ ಓದಿ ತಿಳಿಸಿ ವಿಶ್ ಮಾಡ್ತಾಳೆ. ಎಲ್ಲರೂ ಸಹ ಸೂಪರ್ ಅಂತ ಹೇಳಿ ತಕ್ಷಣಕ್ಕೆ ಹೊಗಳ್ತಾರೆ. ಈ ವಿಷಯನ ದೊಡ್ಡದಾಗೇನು ಯೋಚನೆ ಮಾಡದೆ ಕೀರ್ತಿ ಖುಷಿ ಖುಷಿಯಾಗಿ ಅದನ್ನೆಲ್ಲ ಅವ್ರ ಜೊತೆ ಕಳೀತಾಳೆ. ದಿನಗಳು ಹಾಗೆ ಉರುಳ್ತಿದ್ವು. ಎಲ್ಲರ ಜೊತೆ ಸಹಜವಾದ ಮಾತುಕತೆ ನಡೀತಿತ್ತು. ಮೋಹಕ್ ಅವನ ಬದಲಾವಣೆನ ಒಪ್ಕೊಂಡಿದ್ದ. ಆಗಾಗ ರಾಶಿ ಜೊತೆ ಹೊರಗಡೆ ಹೋಗೋದು, ಅವಳ ಜೊತೆ ಮಾತನಾಡ್ತಿರೋದು ನಡೀತಿತ್ತು. ಕೀರ್ತಿ ಸಹ ಆ ನೆನಪುಗಳನ್ನೆಲ್ಲ ಮರೆತು ಎಲ್ಲರ ಜೊತೆ ಖುಷಿ ಖುಷಿಯಾಗಿದ್ಲು. ಶ್ರೀಕರ್ ಅವರು ಸಹ ಕೀರ್ತಿಯನ್ನು ಪ್ರೀತಿ ದೃಷ್ಟಿಯಿಂದ ನೋಡೋದಕ್ಕೆ ಬದಲಾವಣೆಯನ್ನು ಬದಲಿಸ್ಕೊಂಡ್ರು. ಅವಳನ್ನು ಒಂದೊಳ್ಳೆ ಸ್ನೇಹಿತೆಯ ಭಾವದಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರು. ಅವಳು ಯಾವಾಗಲೂ ಅವಳ ಲೈಫ್ನಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಿರ್ತಾಳೆ ಅಂತ ಮನಸಾರೆ ಒಪ್ಕೊಂಡಿದ್ರು. ಮೊದಲ ಪ್ರೀತಿ ಎಲ್ರಿಗೂ ಮಧುರವೇ. ಹಾಗಂತ ಎಲ್ರಿಗೂ ಮೊದಲ ಪ್ರೀತಿ ಸಿಗಲೇಬೇಕಂತ ಯಾವ ನಿಯಮನೂ ಇಲ್ಲ ಎಂದು ಅವರೇ ಅರ್ಥ ಮಾಡ್ಕೊಂಡಿದ್ರು. ಒಂದು ದಿನ ಸಾತ್ವಿಕ್ ಕೀರ್ತಿಯ ಮನೆ ಬಳಿ ಹೋಗೋದಕ್ಕೆ ರೆಡಿಯಾಗಿ ಆ ರಸ್ತೆಗೆ ಬರ್ತಿದ್ದ. ಅಂದು ಆ ರಸ್ತೆ ಎರಡನೇ ಖಾಲಿ ಜಾಗದಲ್ಲಿ ಬೋರ್ವೆಲನ್ನು ಕೊರಿತಿದ್ರು. ಬ್ಲ್ಯಾಕ್ ಕಲರ್ ಕುರ್ತಾ ತೊಟ್ಕೊಂಡು ಒಂದು ಹುಡುಗಿ ನಡೆದು ಹೋಗ್ತಿದ್ಲು. ಅವನ ಹಿಂದ್ಲಿಂದಲೇ ನೋಡಿ, ಇದು ಕೀರ್ತಿ ಅಲ್ವಾ, ನಾನೇ ಅವಳಿಗೆ ಕೊಟ್ಟಿರೋ ಬರ್ತ್ಡೇ ಡ್ರೆಸ್ ಅಲ್ವಾ ಅಂದ್ಕೊಂಡು ಕೊಡಿಸಿರೋ ಡ್ರೆಸ್ನ ಹಿಂದೆ ಹಾಕ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ತಿಳಿದೆ ಕೀರ್ತಿ ಕೀರ್ತಿ ಅಂತ ಕೂಗ್ದ. ಆದರೆ ಬೋರ್ವೆಲ್ ಶಬ್ದಕ್ಕೆ ಅವನು ಕೂಗಿದವಳಿಗೆ ಕೇಳಿಸ್ಲಿಲ್ಲ. ಆಗ ಅಲ್ಲಿಗೆ ಬೋರ್ವೆಲ್ ಪೈಪ್ಗಳ ತರುವ ಲಾರಿ ಬರ್ತಿತ್ತದೆ. ಆ ಹುಡುಗಿ ಕ್ಯಾಬ್ ಬುಕ್ ಮಾಡಿರೋದ್ರಿಂದ ಫೋನ್ನಲ್ಲೇ ಮಾತಾಡಿ ರೋಡಿನ ಕೊನೆ ಭಾಗದಲ್ಲಿ ಬರ್ತೇನೆ, ಅಲ್ಲಿಗೆ ಬನ್ನಿ ಅಂತ ಡ್ರೈವರ್ಗೆ ಹೇಳ್ತಾಳೆ. ಅವಳು ನಡೆದು ಹೋಗ್ತಿದ್ರೆ ಲಾರಿ ಬರೋದನ್ನು ಹುಡುಗಿ ಗಮನಿಸಲೇ ಇಲ್ಲ. ಅದೇ ಸಮಯಕ್ಕೆ ಬೋರ್ವೆಲ್ನ ಶಬ್ದ ಜೋರಾಗುತ್ತೆ. ಒಂದೇ ಉಸಿರಿಗೆ ಸಾತ್ವಿಕ್ ಓಡ್ ಹೋಗಿ ಕೀರ್ತಿ ಅಂತ ಕೂಕ್ಕೊಂಡು ಅವಳ ಕೈ ಹಿಡಿದು ಎಳಿತಾನೆ. ಅವನು ಎಳೆದ ರಭಸಕ್ಕೆ ಹುಡುಗಿ ಹೋಗಿ ಅವನ ಎದೆಗೆ ವಾಲ್ತಾಳೆ. ಅವನು ಕೂಗಿದ ರೀತಿಯಿಂದಲೇ ಅವಳಿಗೆ ತಿಳಿತದೆ
ಅದು ಸಾತ್ವಿಕ್ ಅಂತ. ಹಾಗೆ ಶಬ್ದಕ್ಕೆ ಆ ಲಾರಿ ಹೋದ ಸ್ಪೀಡಿಗೆ ಹುಡುಗಿ ಹೆಚ್ಚು ಭಯಪಟ್ಲು. ಭಯಕ್ಕೆ ಅವಳು ಗಟ್ಟಿಯಾಗಿ ಅವನ ತಬ್ಬಿದ್ಲು. ಎಂದೂ ಸಹ ಅವನ ಕೀರ್ತಿಯ ಕಿರುಬೆರಳನ್ನು ಸಹ ಮುಟ್ಟಿರೋದಿಲ್ಲ. ಹೇಗೆ ತಾನೇ ತಿಳಿಬೇಕು ಅದು ಕೀರ್ತಿಯ ಸ್ಪರ್ಶವೇ ಅಲ್ಲ ಅಂತ. ಈ ಕೀರ್ತಿ ಹೆದರ್ಕೊಳ್ಬೇಡ, ಏನಾಗಲ್ಲ ಅಂತ ಹೇಳ್ದ. ಹುಡುಗಿ ಅವನ ಕಡೆ ಮುಖಾನ ಸಹ ತೋರಿಸ್ದೆ ನಾನು ಕೀರ್ತಿ ಅಲ್ಲ ಅಂತ ಹೇಳಿ ಅಲ್ಲಿಂದ ಒಂದು ನಿಮಿಷನೂ ಉಳಿಯದೆ ಬಂದು ನಿಂತಿದ್ದ ಕ್ಯಾಬ್ ಕಡೆ ಹೊರಟು ಹೋದ್ಲು. ಕೆಲ ಕ್ಷಣ ಹಾಗೆ ನಿಂತಿದ್ದ ಸಾತ್ವಿಕ್ ವಾಸ್ತವಕ್ಕೆ ಬಂದರೆ ಹುಡುಗಿ ಮುಂದೆ ಇರೋದೇ ಇಲ್ಲ. ಅದ್ಯಾರೋ ಸೇಮ್ ಬಟ್ಟೆ. ನಾನೇನೋ ತಪ್ಪಾಗಿ ತಿಳ್ಕೊಂಡೆ. ಅವ್ರು ಯಾರು ಅಂತ ಸಹ ಮುಖ ನೋಡಲಿಲ್ವಲ್ಲ, ನನ್ನಿಂದ ಏನಾದರೂ ತಪ್ಪಾಯ್ತಾ, ಸಾರಿ ಕೇಳಬೇಕಾಗಿತ್ತು ಅಂತ ಅವನೇ ಮಾತಾಡಿಕೊಂಡು ಕೀರ್ತಿ ಮನೆಗೂ ಸಹ ಹೋಗದೆ ಅವನ ಮನೆ ಕಡೆ ಹೊರಡ್ತಾನೆ. ಮನೆಗೆ ಹೋದರೂ ಅವನನ್ನು ತಬ್ಬಿದ ಗಟ್ಟಿ ಕೈಗಳ ಅವಳ ಎದೆ ಬಡಿತದ ಏರಿಳಿದ ಶಬ್ದವನ್ನು ನೆನಪಿಸ್ಕೊಳ್ಳುತ್ತಾ ಎಂಥ ತಪ್ಪು ಮಾಡಿದೆ, ಸಾರಿ ಕೇಳಬೇಕಾಗಿತ್ತು, ನಾನು ಯಾರೋ ಏನೋ ಅಂತ ಅದೇ ಚಿಂತೆಯಲ್ಲಿ ಮುಳುಗ್ತಾನೆ. ಇತ್ತ ಕ್ಯಾಬ್ನಲ್ಲಿ ಹೊರಟ ಹುಡುಗಿಯ ಎದೆ ಬಡಿತ ಏರಿಳಿತ 100ರ ಗಡಿ ದಾಟಿತು. ಎಷ್ಟು ದಿನದಿಂದ ಅವನನ್ನು ಮನಸಾರೆ ಪ್ರೀತಿಸ್ತಿದ್ದವಳು ಇಂದಿಗೂ ಅವನ ಬಳಿ ಯಾವತ್ತೂ ಹೇಳಿರಲಿಲ್ಲ. ಇಂದು ಅವನ ಅನಿರೀಕ್ಷಿತ ಅಪ್ಪುಗೆ ಅವಳ ಮನಸ್ಸಲ್ಲಿ ಪ್ರೀತಿಯ ಬಲವಾದ ಭಾವನೆ ಮೂಡಿಸ್ತು. ಮುಖ ತೋರಿಸ್ದೆ ಹೋದ ಹುಡುಗಿಯ ಅವನು ಎಲ್ಲಿ ನೆನ್ಪಿಟ್ಕೊಳ್ತಾನೆ ಅಂತ ಸುಮ್ಮನಾದ್ಲು. ನನ್ನ ಧ್ವನಿ ಏನಾದರೂ ಮತ್ತೆ ಕಂಡು ಹಿಡಿದಿದ್ರೆ ಅನ್ನೋ ಭಯವೂ ಸಹ ಕಾಡ್ತು. ಈ ಕಡೆ ಅಮೇರಿಕದಲ್ಲಿ ಕಿರಣ್ ಕವಿಶ್ ಹತ್ರ, ಏನು ಕವಿ, ನನ್ನ ಮರ್ತೆ ಬಿಟ್ಟಿದ್ಯಾ, ಮಾತಿಲ್ಲ ಕತೆ ಇಲ್ಲ, ಎಲ್ಲ ನಿಮ್ಮದೇ ಟೈಪಿಂಗ್ ಮೆಸೇಜಸ್ ಅಂತ ರೇಗಿಸ್ತಾನೆ. ಏನು ಕಿರು ಹೀಗೆ ಹೇಳ್ತಾ ಇದೆಯಾ, ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಥರ ಒಟ್ಟಿಗೆ ಇದ್ದೀವಿ, ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಾ ಅಂತ ಅವನು ಸಹ ಅವನ ರೀತಿಯಲ್ಲೇ ಕಾಲು ಎಳಿತಾನೆ. ಹೌದು, ಬರೀ ಗಂಡ ಹೆಂಡತಿ ಥರ ಇದ್ದೀವಿ ಅಷ್ಟೇ, ಆದರೆ ಏನೂ ಆಗ್ತಾ ಇಲ್ವಲ್ಲ ಅಂತ ಇವನು ಸಹ ರೇಗಿಸ್ತಾನೆ. ಏನಾಗಬೇಕಾಗಿತ್ತು ಹೇಳು, ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ, ಕಿರಣ್ಗೆ ಬೇಗ ಹುಡುಗಿ ಹುಡುಕಿ ಮದುವೆ ಮಾಡೋಣ, ಅವನಿಗೇನು ಬೇಗ ಎಲ್ಲನೂ ಆಗಬೇಕಂತೆ ಅಂತ ಇವನು ಸಹ ಕಾಲು ಎಳಿತಾನೆ. ಆಡ್ತೀಯಾ, ಆಡು ಆಡು, ಎಷ್ಟು ಆಡ್ತೀಯ ಆಡು. ಪಾಪ ಯಾವುದೋ ಒಂದು ಅಮಾಯಕ ಹುಡುಗಿ ಸಿಕ್ಕಿದ್ದಾಳೆ ಅಂತ ಅವಳ ಜೊತೆ ಚಾಟ್ ಮಾಡ್ತಾ ನಿನ್ನ ಜೀವನ ಕಳೀತಾ ಇದೆಯಾ, ಆದರೆ ನನಗೆ ಇನ್ನೂ ಯಾವ ಒಳ್ಳೆ ಹುಡುಗಿನೂ ಸಹ ಸಿಕ್ಕಿಲ್ಲ ಅನ್ನೋದೇ ಬೇಜಾರು ಅಂತ ಸಪ್ಪೆ ಮೊರೆ ಹಾಕ್ಕೊಂಡು ಕುಳಿತುಕೊತಾನೆ. 2 ವರ್ಷ ಕಣೋ, ಇಂಡಿಯಾಗೆ ಹೋದ್ಮೇಲೆ ಆಂಟಿಗೆ ಪಕ್ಕಾ ಹೇಳಿ ನಮ್ಮ ಇಂಡಿಯಾದ ಒಂದು ಒಳ್ಳೆ ಮನೆತನದ ಹುಡುಗಿಯನ್ನು ಹುಡುಕಿ ನಿನಗೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಸುಮ್ಮನಾಗ್ತಾನೆ. ಸಾಕು ನಿಲ್ಲಿಸು ಕವಿ, ನಮ್ಮಿಬ್ಬರ ಮಾತುಕತೆ ಇನ್ನೆಲ್ಲೋ ಹೋಗಿ ಮುಟ್ಟೋದು ಬೇಡ. ನನಗಿಷ್ಟು ಬೇಗ ಮದುವೆ ಆಗೋಕೆ ಆಸೆ ಇಲ್ಲ. ಆಮೇಲೆ ನನಗೂ ಲವ್ ಮಾಡಿ ಮದುವೆ ಆಗಬೇಕು ಅಂತ ಆಸೆ ಕಣೋ ಅಂತ ನಾಚಿಕೊಂಡು ಹೇಳ್ತಾನೆ. ಅವರಿಬ್ಬರು ಸೇರಿದ್ರೆ ಅವರವರ ಕಾಲ್ಗಳು ಅವರೇ ಹಿಡಿದುಕೊಂಡು ಸ್ವಲ್ಪ ತಮಾಷೆ ಮಾಡೋ ಗುಣ ಚಿಕ್ಕ ವಯಸ್ಸಿಂದಲೂ ಅವ್ರಿಗಿದೆ. ಇಬ್ಬರೂ ಸಹ ಕೆಲ ಸಮಯ ಮಾತನಾಡಿ ಅವ್ರ ರೂಮ್ಗಳಿಗೆ ತೆರಳ್ತಾರೆ. ತನ್ನ ರೂಮಿಗೆ ಬಂದ ಕವಿ ಲ್ಯಾಪ್ಟಾಪ್ ಆನ್ ಮಾಡಿ ಯಾಕೋ ಅವನಿಗೆ ನಮ್ಮ ಭಾರತದ, ಅದು ನಮ್ಮ ಕರ್ನಾಟಕದ ಊಟವನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನಿಸಿ ಅಡುಗೆ ಬಗ್ಗೆ ಒಂದು ಕವಿತೆಯನ್ನು ಬರೆದು ಪೋಸ್ಟ್ ಮಾಡ್ತಾನೆ. ಜಾಸ್ತಿ ಏನು ಬೇಡ ಗೆಳತಿ, ನನಗಿಷ್ಟ ಆಗೋ ಹಾಗೆ ನೀನು ರುಚಿ ರುಚಿ ಅಡುಗೆ ಮಾಡಿ ಬಡಿಸಿದ್ರೆ ಸಾಕು ಈ ಹೃದಯಕ್ಕೆ, ಅದೇ ಮೃಷ್ಟಾನ್ನ ಭೋಜನ. ಈ ಥರ ಒಂದು ಪೋಸ್ಟ್ ಮಾಡಿ ಅಂದು ಅವನು ಮಲಗಿಬಿಡ್ತಾನೆ. ಆಗ ತಾನೇ ಬೆಳಿಗ್ಗೆ ಎದ್ದ ಕೀರ್ತಿ ಈ ಪೋಸ್ಟನ್ನು ಅವಳು ಸಹ ಅವಳ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಅಡುಗೆಯ ರುಚಿ ನೋಡಿರುವ ಕಾರಣ ಹೀಗೆ ಒಂದು ಕಮೆಂಟ್ ಮಾಡ್ತಾಳೆ. ಒಂದು ಹೆಣ್ಣು ಆಚೆ ಎಷ್ಟೇ ದುಡಿದ್ರೂ ಎಷ್ಟೇ ಸಂಪಾದಿಸಿದ್ರು ಅವಳ ಕೈಗುಣ ಇರುವುದು ಅವಳು ಪ್ರೀತಿಯಿಂದ ಮಾಡಿ ಬಡಿಸುವ ಅಡುಗೆ ಅಲ್ಲೇ ಅಡಗಿದೆ. ಈ ಥರ ಕಮೆಂಟ್ ಮಾಡಿ ಕೆಳಗಡೆ ಅಡುಗೆ ಮನೆಗೆ ಬಂದು ಪದ್ಮಮ್ಮ ಜೊತೆ ಮಾತಿಗೆ ಇಳಿತಾಳೆ. ಪದ್ದು, ಇನ್ಮೇಲೆ ನನಗೆ ನಿನ್ನ ಹಾಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋದು ಹೇಳ್ಕೊಡ್ಬೇಕು. ಎವ್ರಿ ಡೇ ಕಾಲೇಜಿಂದ ಬಂದಮೇಲೆ 1 ಅವರ್ ನಾನು ಅಡುಗೆ ಕಲಿತೀನಿ, ಸರಿನಾ ಅಂತ ಕೇಳ್ತಾಳೆ. ಇಷ್ಟು ದಿನ ಇಲ್ದಿರೋದು ಇವತ್ತೇನು ಕೀರ್ತಿಮಾ ಅಂತ ಕೇಳ್ತಾರೆ. ಯಾಕೋ ಅಡುಗೆ ಕಲಿಬೇಕು ಅಂತ ಆಸೆ ಆಗ್ತಿದೆ ಪದ್ದು, ಹಾಗಾಗಿ ಹೇಳಿ ನಗ್ತಾಳೆ. ಸರಿ ಕೀರ್ತಿಮಾ, ನೀನು ಅಡುಗೆ ಕಲಿಯೋದು ಹೆಚ್ಚಾ, ನಾನು ಹೇಳ್ಕೊಡೋದು ಹೆಚ್ಚಾ, ಅದೇ ಖುಷಿ ನನಗೆ ಅಂತ ಅವರು ಸಹ ಹೇಳ್ತಾರೆ. ಹೆಣ್ಮಕ್ಳು ಅಡುಗೆ ರುಚಿ ರುಚಿಯಾಗಿ ಕಲಿತಷ್ಟು ಕಟ್ಕೊಂಡು ಗಂಡನನ್ನು ಮೆಚ್ಚಿಸಬಹುದು ಅಂತ ಕಣ್ಣು ಹೊಡೆದು ಬೇರೆ ಹೇಳ್ತಾರೆ. ಅಯ್ಯೋ ಪದ್ದು, ನಾನು ಅಡುಗೆ ಕಲಿತೀನಿ ಅಂತ ಹೇಳಿದೆ, ಗಂಡನಿಗೆ ಮಾಡಿ ಹಾಕ್ತೀನಿ ಅಂತ ಅಲ್ಲ. ಅವಳು ಸಹ ಕಣ್ಣು ಹೊಡೆದು ರೂಮಿಗೆ ನಗ್ತಾ ಹೊರಡ್ತಾಳೆ. ರೂಮಿಗೆ ಬಂದ ನಂತರ ಯಾರಿಗೋಸ್ಕರ ಅಡುಗೆ ಕಲಿಬೇಕೆಂದು ಆಸೆ ಮೂಡ್ತಂತ ನೆಂದು ನಾಚ್ತಾ ಕುಳಿತುಕೊಳ್ತಾಳೆ. ಹುಚ್ಚು ಹುಡುಗಿ, ರುಚಿ ರುಚಿಯಾಗಿ ಅಡುಗೆ ಕಲಿತ ಮೇಲೆ ಗಂಡನಿಗೆ ಮಾಡಿ ಹಾಕಿಲ್ಲ ಅಂದರೆ ಯಾವ ಪ್ರಯೋಜನ ಅಂತ ಪದ್ಮಮ್ಮನವರು ಮನಸ್ಸಲ್ಲಿ ಹೇಳಿ ಸುಮ್ಮನಾಗ್ತಾರೆ. ಈ ಕಮೆಂಟ್ ನೋಡಿದ ಕವೀಶ್ಗೆ ಸಹ ತುಂಬ ಖುಷಿಯಾಗುತ್ತೆ. ಅವನು ಏನೇನು ಬಯಸ್ತಾ ಇದ್ದಾನೋ ಎಲ್ಲ ಅವನಿಗೆ ಬೇಕಾಗಿರೋ ರೀತಿಯಲ್ಲೇ ಸಿಗ್ತಿದೆ ಅನ್ನೋ ಭಾವನೆ ಅವನಲ್ಲಿ ಮೂಡುತ್ತೆ. ಹೀಗೆ ಅವಳು ಸೆಕೆಂಡ್ PUC ಸಹ ಮುಗಿಯುತ್ತೆ. ಇದೇ
ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡು ಆದಮೇಲೆ LLBಗೆ ಬೇರೆ ಕಾಲೇಜ್ ಜಾಯಿನ್ ಆಗಬೇಕು ಅಂತ ಮೊದಲು ಅಂದ್ಕೊಂಡಿರ್ತಾಳೆ. ಆದರೆ ಅವಳು ಜಾಸ್ತಿ ಎಲ್ಲನೂ ಸ್ಪೀಡಾಗಿ ಕಲಿತಿರೋದ್ರಿಂದ ಡೈರೆಕ್ಟ್ LLBಗೆ ಬೇರೆ ಕಾಲೇಜ್ಗೆ ಜಾಯಿನ್ ಆಗ್ತಾಳೆ. ಹಾಗೆ ದಿನಗಳು ಸರಾಗವಾಗಿ ನಡೀತಿತ್ತು. ಕೀರ್ತಿ ಮತ್ತು ಕವಿಶ್ ಸಂದೇಶಗಳು ರವಾನೆ ಆಗ್ತಿತ್ತು. ಕೀರ್ತಿಗೆ KK ಮೇಲೆ ಅಪಾರವಾದ ಪ್ರೀತಿ ಬೆಳವಣಿಗೆ ಶುರುವಾಯಿತು. ಅವಳ ಪ್ರೀತಿಯನ್ನು ಸುಲಭವಾಗಿ ಹೇಳ್ಕೊಳ್ಳುವ ಹುಡುಗಿ ಅವಳಾಗಿರಲಿಲ್ಲ. ಪ್ರತಿಯೊಂದು ಅಳಿದು ತೂಗಿ ಯೋಚಿಸೋ ರೀತಿಯಲ್ಲಿ ಅವಳದು. ಹಾಗಾಗಿ ಪ್ರೀತಿ ಎಂಬ ಭಾವನೆಗಳನ್ನ ಚಿಕ್ಕ ಪುಟ್ಟ ಕವಿತೆಗಳ ಮೂಲಕ ಅವಳ ಐಡಿಯಲ್ಲಿ ಪೋಸ್ಟ್ ಮಾಡ್ತಾ ಬರ್ತಿದ್ಲು. ನಿನ್ನ ಮೆಚ್ಚಿದ ಕ್ಷಣವೇ ನನ್ನ ಹೃದಯದ ಒಡೆಯನಾಗಿ ಬಿಟ್ಟೆ. ಕನಸೆಲ್ಲವನ್ನು ನಿನಗಾಗಿ ಮೀಸಲಿಟ್ಟೆ. ಪ್ರತಿ ಕ್ಷಣವೂ ನಿನ್ನ ಬರುವಿಕೆಗೆ ಕಾದೆ. ನಿನ್ನೊಳಗಿನ ನಾನಾಗಿಯೇ ನಾ ಉಳಿದು ಬಿಟ್ಟೆ. ಈ ಥರ ಕವಿತೆಗಳನ್ನ ನೋಡ್ತಿದ್ದ ಕವಿಷ್ಗೆ ಸಹ ಖುಷಿ ಆಗ್ತಿತ್ತು. ಒಂದಿನ ಅವನು ಯಾರಿಗಾಗಿ ಇಷ್ಟು ಭಾವನೆಗಳ ಸಮ್ಮಿಲನದ ಕವಿತೆಗಳು ಎಂದು ಮೆಸೇಜ್ ಮಾಡೇ ಬಿಟ್ಟಿದ್ದ. ಆಗ ಅವಳು, ನಿಮ್ಮ ಕವಿತೆಗಳನ್ನ ನೋಡಿ ನನಗೆ ಕವಿತೆಗಳನ್ನ ಬರೆಯೋಬೇಕನ್ನಿಸಿ ಕವಿತೆಗಳನ್ನ ಬರೀತಿದ್ದೇನೆ. ಯಾರಿಗಾಗಿ ಬರೀತಿದ್ದೇನೆ ಅಂತ ನನಗೂ ತಿಳಿದಿಲ್ಲ, ಅವಳ ಉತ್ತರವಾಗಿತ್ತು. ಅವಳು ಸಹ ಮತ್ತೆ ಕೇಳಿದ್ಲು, ನೀವು ಯಾರಿಗಾಗಿ ಇಷ್ಟೆಲ್ಲ ಒಳ್ಳೆ ಕವಿತೆಗಳನ್ನ ಹಾಗೂ ಪ್ರೀತಿಯನ್ನು ಒಳಗೊಂಡ ಕವಿತೆಗಳನ್ನು ಬರೀತಿದ್ದೀರಾ ಅಂತ ಕೇಳಿದಾಗ ಅವನು ಸಹ ಯಾರಿಗಾಗಿ ಬರೀತಿದ್ದೇನೆ ನನಗೆ ಗೊತ್ತಿಲ್ಲ, ಆದರೆ ಅಭಿಮಾನಿಗಳಿಗೋಸ್ಕರ ಬರೀತಿದ್ದೇನೆ ಅಂತ ಹೇಳಿ ಮರೆಮಾಚಿದ್ರು ಅವರಿಬ್ಬರ ಪ್ರೀತಿಯನ್ನು. ಕತೆ ಹೇಗೆ ಬಂದಿದೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇನ್ನು 4 ಸಂಚಿಕೆಗಳಲ್ಲಿ ಫ್ಲ್ಯಾಶ್ ಬ್ಯಾಕ್ ಮುಗ್ದಿರುತ್ತದೆ. ಸೊ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.